ಹಾಯ್ ಫ್ರೆಂಡ್ಸ್, ಕಡುಬು ಅಂದರೆ ತುಂಬ ಗಟ್ಟಿಯಾಗಿರುತ್ತೆ, ಹಾಗೆಯೇ ಹಿಟ್ಟು ಬೇಯ್ದೆ ಹಿಟ್ಟಾಗಿರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ನಾನು ಇವತ್ತು ಹೇಳೋ ಥರ ಟಿಪ್ಸ್ನ ಫಾಲೋ ಮಾಡಿ ನೀವು ಏನಾದರೂ ಮಲೆನಾಡು ಭಾಗದ ಕಡುಬನ್ನ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗೋ ಥರ ಕಡುಬನ್ನ ಮಾಡಬಹುದು. ಹಾಗಿದ್ರೆ ಮಲೆನಾಡು ಭಾಗದಲ್ಲಿ ನಾವು ಹಿಟ್ಟು ತೊಳಸ್ತೆ ಬರೀ ಅನ್ನವನ್ನು ಮಿಲ್ದ್ಬಿಟ್ಟು ಹೇಗೆ ಸಾಫ್ಟ್ ಆದಂತಹ ಕಡುಬನ್ನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾವ್ಯಾವ ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಒಂದು ಪ್ರಶ್ನೆ ಹಾಗೆ ಬರುತ್ತೆ, ನಾವು ಬರೀ ಹಿಟ್ಟು ತೊಳಸ್ಬಿಟ್ಟೆ ಮಾಡಬಹುದಾ ಕಡುಬನ್ನ? ಇಲ್ಲ, ಈ ರೀತಿ ನೀವು ಅನ್ನವನ್ನು ಬೇಯಿಸ್ಕೊಂಡು ನಾನು ಮಾಡೋ ರೀತಿಯಲ್ಲಿ ನೀವು ಹಿಟ್ಟು ತೊಳಸ್ತೇನೂ ಕೂಡ ಮಾಡಬಹುದು. ಅದ್ರ ಜೊತೆಗೆ ರಾತ್ರಿ ಉಳಿದ ಅನ್ನದಿಂದ ಕೂಡ ನೀವು ಈ ಕಡುಬನ್ನ ಇಷ್ಟೇ ಸಾಫ್ಟ್ ಆಗಿ ಮಾಡಬಹುದು. ಫಸ್ಟ್ ನಾನಿಲ್ಲಿ 1.5 ಲೋಟ ಅನ್ನವನ್ನ ಮಾಡೋಕೆ ಇಟ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಬಾಸುಮತಿ ರೈಸ್ ಅಥವಾ ಜೀರಾ ರೈಸ್ ಇಂಥ ರೈಸ್ನ ಬಳಸಬಾರ್ದು, ನಾವು ಮನೆ ಅಕ್ಕಿನೇ ಬಳಸಬೇಕು. ನಾನಿಲ್ಲಿ 1.5 ಲೋಟ ಅನ್ನವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಮೂತ್ ಆಗಿ ನಾವು ಬಸ್ಕೋಬೇಕು. ನಾವು ಕೈಯಿಂದ ಉಂಡೆ ಕಟ್ಟಿದ್ವಿ ಅಂದ್ರೆ ಅದು ಕಡುಬು ತರ ಉಂಡೆ ಆಗ್ಬೇಕು. ನಾನಿಲ್ಲಿ ಅರ್ಧ ಲೋಟ ಅಕ್ಕಿಯನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ರಾತ್ರಿ ತೊಳೆದ್ಬಿಟ್ಟು ಹಾಗೆ ಒಂದು ಬಟ್ಟೆ ಮೇಲೆ ಒಣಗಿಸಿಟ್ರೆ ಈ ರೀತಿ ಬೆಳಗ್ಗೆ ಆಗೋ ಒಳಗೆ ಗರಿ ಗರಿಯಾಗಿ ಒಣಗಿರತ್ತೆ. ಇವಾಗ ಇನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ತುಂಬಾ ಜನ ಇಲ್ಲಿ ಮಿಸ್ಟೇಕ್ನ ಮಾಡ್ತಾರೆ, ತುಂಬಾ ದೊಡ್ಡದಾಗಿ ಒಡ್ಕೊಂಡ್ ಬಿಡ್ತಾರೆ, ಇಲ್ಲ ತುಂಬ ಸಣ್ಣದಾಗಿ ಒಡ್ಕೊಂಡ್ ಬಿಡ್ತಾರೆ. ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಇಷ್ಟೇ ಮೀಡಿಯಮ್ ಆಗಿ ನಾವು ಒಡ್ಕೋಬೇಕು. ಅವಾಗ ಕಡುಬು ತುಂಬಾ ಸ್ಮೂತ್ ಆಗಿ ಕರ್ಗೋಗತ್ತೆ ಬಾಯಲ್ಲಿಟ್ರೆ, ಆ ರೀತಿ ಬರುತ್ತೆ. ನೋಡಿ, ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಹರಿವಾಣನ ತಗೊಳ್ತಾ ಇದ್ದೀನಿ. ಅದಕ್ಕೆ ನಾವು ಬಸ್ಕೊಂಡಂತಹ ಎಲ್ಲ ಅನ್ನವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೇಕು ನೋಡಿಕೊಂಡು ನೀವು ಅನ್ನವನ್ನು ಹಾಕ್ಕೊಂಡು ಈ ಅನ್ನದಲ್ಲಿರುವಂತಹ ಉಂಡೆಯನ್ನೆಲ್ಲ ಚೆನ್ನಾಗಿ ಒಡ್ಕೋಬೇಕು. ನೋಡಿ, ಈ ರೀತಿನೇ ನೀವು ಸ್ಮೂತಾಗಿ ಬಸ್ಕೊಳ್ಳಿ. ತುಂಬ ಗಟ್ಟಿಯಾಗಿ ಬಸ್ಕೊಂಡ್ಬಿಟ್ರೆ ನಮಗೆ ಮಿಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾವಿಲ್ಲಿ ಹಿಟ್ಟನ್ನೆಲ್ಲ ತೊಳಸ್ತಾ ಇಲ್ಲ. ಇವಾಗ ನಾನು ಒಂದು ಅರ್ಧ ಚಮಚ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೇನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲ, ನೀವು ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಮಗಿರೋ ಮೇನ್ ಕೆಲಸ ಇಲ್ಲೇನೆ. ಇವಾಗ ಹಿಟ್ಟನ್ನ ಎಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕೆಲವೊಬ್ರು ಮಿಸ್ಟೇಕ್ ಮಾಡೋದಿಲ್ಲೇನೆ, ಒಂದೇ ಸಲ ಹಿಟ್ಟನ್ನೆಲ್ಲ ಸುರುಗ್ಬಿಟ್ಟು ಆಮೇಲೆ ಮಿಲಿತಾರೆ. ಹಿಟ್ಟು ಜಾಸ್ತಿ ಆದಾಗ ಆಟೋಮೆಟಿಕ್ ಆಗಿ ಈ ಕಡುಬು ಗಟ್ಟಿಯಾಗಿ ಬಂದ್ಬಿಡತ್ತೆ. ಅನ್ನನ ಕಲ್ಸ್ಕೊಳ್ತಾ ನೋಡ್ಬಿಟ್ಟು ಬರೀ ಹಿಟ್ಟೆ ನಮಗೆ ಕೈಗೆ ಸಿಗ್ತಾ ಇದ್ರೆ ಅವಾಗ ಹಿಟ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ನಾವು ಸ್ವಲ್ಪ ಪ್ರಮಾಣ ಅನ್ನನೇ ಜಾಸ್ತಿ ಇರಬೇಕು, ಹಿಟ್ಟನ್ನ ಜಾಸ್ತಿಯಾಗಿ ಬಳಸಬಾರ್ದು, ಗಟ್ಟಿ ಆಗತ್ತೆ. ಈ ರೀತಿ ಮಾಡಿದಾಗ ನಮಗೆ ಸ್ಮೂತ್ ಆದಂತಹ ಕಡುಬುಗಳು ಸಿಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಹಿಟ್ಟನ್ನು ಫಸ್ಟು ಮಿಲ್ಕೊಂಡು ಇಟ್ಕೊಂಡು ಆಮೇಲೆ ಉಂಡೆಗಳನ್ನ ಕಟ್ಕೊಳ್ಳೋಣ. ನಾವು ಅನ್ನನ ಪರ್ಫೆಕ್ಟ್ ಆಗಿ ತೋರಿಸಿರೋ ಥರ ನೀವೇನಾದ್ರು ಬಸ್ಕೊಂಡ್ರಿ ಅಂದರೆ ಜಾಸ್ತಿ ಮಿಲಿಯೋ ಅವಶ್ಯಕತೆನೂ ಇಲ್ಲ. ನಾನಿವಾಗ ಉಂಡೆಗಳನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ. ನೀರು ಕೂಡ ಹಾಕಲ್ಲ, ನೀರು ಕೂಡ ಮುಟ್ಟೋದು ಇಲ್ಲ. ಆ ರೀತಿ ಉಂಡೆಗಳನ್ನ ಮಾಡಿ ಬೇಕಿದ್ರೆ ನಿಮಗೆ ತೋರಿಸ್ಕೊಡ್ತೀನಿ. ನೀರನ್ನು ಯೂಸ್ ಮಾಡದೆ ಹೇಗೆ ಕಡುಬನ್ನ ಮಾಡಬಹುದು ಅಂತ ನೀವು ಬೇಕಿದ್ರೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾನಿವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಒಂದೊಂದು ಭಾಗದ ಜನರು ಒಂದೊಂದು ಥರ ಆಕಾರದಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾರೆ. ನಾವಿಲ್ಲಿ ನೋಡಿ, ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ, ಆ ರೀತಿ ಮಲೆನಾಡು ಭಾಗದಲ್ಲಿ ಉಂಡೆಗಳನ್ನ ಕಟ್ಕೊಳ್ತಾರೆ. ಇದೇ ನೀವು ಸಿರ್ಸಿ, ಸಿದ್ದಾಪುರ ಈ ಕಡೆ ಸೈಡ್ ಬಂದ್ರಿ ಅಂದರೆ ಇವಾಗ ತೋರಿಸ್ಕೊಡ್ತೀನಿ. ರೌಂಡಕ್ಕೆ ಈ ರೀತಿ ಉಂಡೆಗಳನ್ನ ಕಟ್ಬಿಟ್ಟು ಮಧ್ಯೆ ಈ ರೀತಿ ಮಾಡ್ತಾರೆ. ನೋಡಿದ್ರಲ್ಲ, ಒಂದೊಂದು ಕಡೆ ಒಂದೊಂದು ಥರ ಜನರು ಒಂದೊಂದು ಆಕಾರದಲ್ಲಿ ಕಡುಬುಗಳನ್ನ ಮಾಡ್ತಾರೆ. ಎಲ್ಲ ಕಡುಬುಗಳು ತುಂಬ ರುಚಿಕರವಾಗಿರುತ್ತೆ. ಅದರಲ್ಲಿ ಮಲೆನಾಡು ಭಾಗದ ಕಡುಬುಗಳು ಇನ್ನೂ ಒಂದು ಕೈ ಮೇಲೆ ಅಂತಾನೆ ಹೇಳಬಹುದು. ಇದಕ್ಕೆ ನಾವು ಏನು ಕಾಂಬಿನೇಷನ್ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಎಲ್ಲ ಕಡುಬುಗಳನ್ನ ಕ್ಲೀನಾಗಿ ಕಟ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನ
ಒಂದು ಇಡ್ಲಿ ಪಾತ್ರೆಗೆ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಒಂದು ಇಡ್ಲಿ ಪಾತ್ರೆಯನ್ನು ತಗೊಳ್ಬೇಕು. ನಾವಿಲ್ಲಿ ನೀರು ಹಾಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ನೀರನ್ನ ತುಂಬ ಕಡಿಮೆ ಹಾಕೊಂಡ್ರೆ ಕಡುಬುಗಳು ಬೇಯೋ ಅಷ್ಟರಲ್ಲೇ ನೀರಲ್ಲಿ ಬತ್ತಿ ಹೋಗಿ ಕೆಳಗೆ ಹಿಡಿದು ಹೋಗೋ ಚಾನ್ಸಸ್ ಇರುತ್ತೆ. ನೀರನ್ನ ಜಾಸ್ತಿ ಹಾಕೊಂಡ್ವಿ ಅಂದ್ರೆ ಈ ಕಡುಬು ಮೇಲೆಲ್ಲ ನೀರು ಬಂದ್ಬಿಟ್ಟು ಆ ಹಿಟ್ಟೆಲ್ಲ ಬಿಡ್ಕೊಂಡು ಕಡುಬು ಚೂರು ಚೆನ್ನಾಗಾಗಲ್ಲ. ಮೀಡಿಯಮ್ ಆಗಿ ನೀರನ್ನ ಹಾಕೊಳ್ಬೇಕು. ನಾನು ತೋರಿಸ್ಕೊಟ್ಟಿದ್ದೇನಲ್ಲ ಅದೇ ರೀತಿಯಲ್ಲಿ ಅಷ್ಟೇ ಪ್ರಮಾಣದಲ್ಲಿ ನೀರನ್ನ ಹಾಕೊಳ್ಬೇಕು. ತುಂಬ ಜಾಸ್ತಿನೂ ಹಾಕೋಬೇಡಿ, ತುಂಬ ಕಡಿಮೆನೂ ಹಾಕೋಬೇಡಿ. ಇವಾಗ ಒಂದೊಂದಾಗಿ ಕಡುಬನ್ನ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ್ಬಿಟ್ಟು ಇದನ್ನ ಒಂದು 20-25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಮ್ಮ ಬಿಸಿ ಬಿಸಿ ಆದ ತುಂಬ ಸಾಫ್ಟ್ ಆದಂತಹ ಕಡುಬು ರೆಡಿ ಆಗುತ್ತೆ. ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 25 ನಿಮಿಷ ಬೇಯಿಸ್ಕೊಳ್ಳೋಣ. ಆವಾಗಲೇ ಹೇಳ್ದ ಹಾಗೆ ಕಡುಬಿಗೆ ಕಾಂಬಿನೇಷನ್ ಏನು ಹಾಕೊಳ್ತೀವಿ ಅನ್ನೋದೇ ಇಂಪಾರ್ಟೆಂಟು. ನಾನಿಲ್ಲಿ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ 25 ನಿಮಿಷ ಆದಮೇಲೆ ಕಡುಬುಗಳು ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಿಸಿ ಬಿಸಿಯಾದಂತಹ ಕಡುಬು ಬಂದಿದೆ ಅಂತ ನೀವೇ ನೋಡಬಹುದು. ಮುರಿದ್ರೆ ಎಷ್ಟು ಹುಡಿ ಆಗಿದೆ ಅಂತ ನೀವೇ ನೋಡಿ. ಪುಡಿನೇ ಆಗೋಗ್ಬಿಡತ್ತೆ, ಅಷ್ಟು ಸಾಫ್ಟಾಗಿ ಕಡುಬುಗಳು ಬಂದಿದೆ. ನೀವು ಈ ರೀತಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಈ ರೀತಿ ಹುಡಿಯಾದ ಕಡುಬನ್ನ ಮಾಡಬಹುದು. ಅನ್ನವನ್ನು ಮಿಲ್ಕೊಂಡು ನಾವು ಇಷ್ಟು ಸಾಫ್ಟ್ ಆದಂತಹ ಕಡುಬನ್ನ ಮಾಡಿದ್ದೀವಿ. ನಾವು ಹಿಟ್ಟು ಕೂಡ ತೊಳಸಿಲ್ಲ, ಅದು ಮೇನ್ ಇಂಪಾರ್ಟೆಂಟ್. ನಾನಿಲ್ಲಿ ಕಡುಬನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಆಗಿ ನಮ್ಮ ಮಲೆನಾಡು ಭಾಗದಲ್ಲಿ ಒಣಮೀನು ಸಾರನ್ನ ತುಂಬಾ ಇಷ್ಟಪಡ್ತಾರೆ ಜನ. ಈ ರೀತಿಯಾದಂತಹ ಕಡುಬಿಗೆ ಕಾಂಬಿನೇಷನ್ ಆಗಿ ಅದ್ರ ಜೊತೆಗೆ ಹೆಸರುಕಾಳು ಚಟ್ನಿ ತುಂಬ ರುಚಿಕರವಾಗುತ್ತೆ, ಮಾವಿನಕಾಯಿ ಚಟ್ನಿ ತುಂಬ ರುಚಿಕರವಾಗುತ್ತೆ. ನಾನು ಚಟ್ನಿಗಳ ಸಿರೀಸ್ನೇ ಮಾಡಿದ್ದೀನಿ, ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ ನೋಡಬಹುದು. ಅದ್ರ ಜೊತೆಗೆ ರೈಸ್ ಸಿರೀಸ್ ಕೂಡ ಮಾಡಿದ್ದೀನಿ, ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಬೆಳಗಿನ ತಿಂಡಿಗೆ ಮಲೆನಾಡು ಭಾಗದಲ್ಲಿ ಕಡುಬನ್ನ ಮಿಸ್ಸೇ ಮಾಡಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.